ನಾನು ಯಾಕೆ ಇಷ್ಟು ದಿನ ವಿಡಿಯೋ ಮಾಡಿರಲಿಲ್ಲ, ಏನಾಗಿತ್ತು, ವಿಡಿಯೋ ಮಾಡೋದೇ ನಿಲ್ಲಿಸ್ಬಿಡ್ಬೇಕು ಅನ್ನುವಷ್ಟು ಬೇಜಾರಾಗಿತ್ತು. ಯಾಕಂದರೆ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಹೆಣ್ಮಕ್ಳಿಗೆ ಒಂದಲ್ಲ ಒಂದು ಕಷ್ಟ ಬರುತ್ತೆ. ಒಂದು ಪ್ರೆಗ್ನೆನ್ಸಿ ಜರ್ನಿ ಆಗಿರ್ಬೋದು, ಬಾಣಂತನ ಜರ್ನಿ ಆಗಿರ್ಬೋದು, ಅದಾದಮೇಲೆ ಮಕ್ಕಳು, ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ನೆಮ್ಮದಿಗೆ ಹೆಂಗೋ ಜೀವನ ಮಾಡ್ಕೊಂಡು ಹೋಗೋಣ ಅಂದರೆ ಇನ್ನೊಂದೇನೋ ಒಂದು ಬಂದಿರುತ್ತೆ. ಹಾಗೆ ಈಗ ನನಗೂ ಕೂಡ ಬಂದಿದೆ ಒಂದು ಸ್ತನ ಫೈಬ್ರೋಡಿನೋಮೋ ಅಂತ ಒಂದು ಬಂದಿದೆ. ಅದು ಸ್ತನದಲ್ಲಿ ಒಂದು ಫೈಬರ್ ಗೆಡ್ಡೆ ಥರ ಬಂದಿದೆ. ಕೆಲವೊಬ್ಬರು ತೆಗೆಸ್ತಾರೆ, ಕೆಲವೊಬ್ಬರು ತೆಗ್ಸಲ್ಲ. ಬಟ್ ನನಗೆ ತುಂಬ ಪೇನ್ ಇದ್ದರಿಂದ ಅದನ್ನು ತೆಗೆಸಲೇಬೇಕಾಗಿದೆ. ನಾನು ಕೂಡ ಸರ್ಜರಿಗೆ ಹೋಗಬೇಕು. ಅದನ್ನು ಇವತ್ತು ನಿಮಗೂ ಕೂಡ ತಿಳಿಸೋಣ ಅಂತ ಬಂದಿದ್ದೀನಿ. ಯಾಕಂದರೆ ಎಷ್ಟೋ ಜನ ಹೆಣ್ಮಕ್ಳು ಹೇಳ್ಕೊಳ್ದಿರಾನೆ ಯಾರಾದರೂ ಆಡ್ಕೊತಾರೆ ಅನ್ಕೊತಾರೆ ಅಂತ ಹೇಳ್ಕೊಳ್ದಾರೆ ಮನೇಲಿ ಇರ್ತಾರೆ. ಆ ಥರ ಯಾಮಾರಬೇಡಿ, ಖಂಡಿತ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳಿ ಈ ಥರ ಪ್ರಾಬ್ಲಮ್ಗಳಿದ್ರೆ. ಯಾಕಂದರೆ ಇವಾಗ ಯಾವುದೋಗಿ ಯಾವುದು ಕಿರಿಕೊಳ್ಳುತ್ತೆ ಅಂತಲೇ ಗೊತ್ತಿಲ್ಲ. ವಿಡಿಯೋದಲ್ಲಿ ಪೂರ್ತಿ ನಿಮಗೆ ತಿಳಿಸಿದ್ದೀನಿ ಅದು ಯಾಕೆ ಬರುತ್ತೆ ಏನು ಅಂತ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿರ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ಸ್ನೇಹಿತರೆ, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾನು ಮಾಡ್ತಕ್ಕಂಥ ವೀಡಿಯೋಸು ಡೈರೆಕ್ಟಾಗಿ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ. ಆಗ ತಕ್ಷಣ ನನ್ನ ವೀಡಿಯೋಸ್ಗಳನ್ನ ನೀವು ನೋಡ್ಬೋದು. ಹಾಗೆ ನಿಮ್ಮ ಮನೆ ಮಗಳು ಆಶಾರಾಜ್ ಕನ್ನಡ ವ್ಲಾಗ್ಸ್ ಮೇಲೆ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ, ತುಂಬ ಉಪಯುಕ್ತವಾದ ಮಾಹಿತಿನ ನಾನು ಇವತ್ತು ತೊಗೊಂಡ್ಬಂದಿದ್ದೀನಿ. ಯಾಕಂದರೆ ನನಗೆ ಏನಾಗಿದೆ, ನನ್ನ ಹೆಲ್ತಲ್ಲಿ ಏನಾಗಿದೆ, ನಾನು ಯಾಕೆ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ ಅನ್ನೋದು ನಿಮಗೂ ಕೂಡ ಗೊತ್ತಾಗಬೇಕು. ಹಾಗಾಗಿ ಸ್ನೇಹಿತರೆ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸ್ನೇಹಿತರೆ, ನನಗೆ ಏನಪ್ಪ ಅಂತ ಹೇಳಿದ್ರೆ, ಹೊಸ ವರ್ಷದ ದಿನವೇ ನಾನು ಹಾಸ್ಪಿಟಲ್ಗೆ ಹೋಗೋ ಹಾಗಾಯಿತು. ಏನಪ್ಪ ಅಂತಂದರೆ, ನನಗೆ ತುಂಬ ದಿನದಿಂದ ನನಗೆ ಬ್ರೆಸ್ಟಲ್ಲಿ ಪೇನ್ ಬರ್ತಾಯಿತ್ತು. ಏನಪ್ಪ ಇದು ಹಿಂಗೆ ಬರ್ತಾ ಇದೆಯಲ್ಲ ಅಂತ ನಾನು ಕೂಡ ಏನೋ ಬಿಡು ಅಂದ್ಬಿಟ್ಟು ಸುಮ್ಮನೆ ಒಂದು 3-4 ಡೇಸ್ ಸುಮ್ಮನಿದ್ದೆ. ಅದು ನೋಡಿದ್ರೆ ಜಾಸ್ತಿನೇ ಆಯಿತು. ಈ ಕಡೆ ಕೈಯೆಲ್ಲ ಎತ್ತಕ್ಕಾಗ್ತಾ ಇರಲಿಲ್ಲ. ಒಂಥರ ಈ ಕರೆಂಟು ಶಾಕ್ ಹೊಡೆದಿರೋ ಥರ ಒಂಥರ ಜುವ 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 ಅಂತ ಒಂಥರ ಎಳಿತಾ ಇತ್ತು. ಏನೋ ಒಂಥರ ನನಗೆ ಅನ್ಕಂಫರ್ಟಬಲ್ ಫೀಲು. ನನಗೇನೋ ನಾನು ಆರಾಮಾಗಿಲ್ಲ, ನಾನು ಸರಿ ಇಲ್ಲ, ಏನೋ ನನಗೆ ಪೇಯ್ನ್ ಆಗ್ತಾ ಇದೆ ಅಂತ ಅನ್ನಿಸ್ತಾನೆ ಇತ್ತು. ಸರಿ ಅಂತ ನಾನು ಕೂಡ ಸುಮ್ಮನಿದ್ದೆ. ಏನೋ ಪೀರಿಯಡ್ಸ್ ಟೈಮು ಹತ್ರ ಬಂದಿರ್ಬೋದೇನೋ ಹಾಗೆ ಹೀಗೆ ಅಂತ. ಬಟ್ ಆದರೆ ನಾನು 15 ಡೇಸ್ ಆಗಿತ್ತು ಪೀರಿಯಡ್ಸ್ ಆಗಿ. ಬಟ್ ಆದರೂ ಇನ್ನೂ 15 ಡೇಸ್ ಇತ್ತು. ನನಗೆ ಯಾವಾಗಲೂ ಅಷ್ಟೇ ಪೀರಿಯಡ್ಸ್ ಟೈಮಲ್ಲಿ ಎಲ್ಲರಿಗೂ ಕೂಡ ಅಷ್ಟೇ ಚೆಸ್ಟಲ್ಲಿ ಸ್ವಲ್ಪ ಪೇನ್ಗಳು ಬಂದೇ ಬರುತ್ತೆ. ಅದು ನಾರ್ಮಲ್ ಅಂತಲೇ ಹೇಳ್ಬೋದು. ಆದರೆ ನನಗಿನ್ನೂ 15 ಡೇಸ್ ಇದೆ. ಬಟ್ ಆದರೆ ನನಗೆ ಪೇಯ್ನ್ ಬರ್ತಿದೆಯಲ್ಲ, ತುಂಬ ಅಂದರೆ ತುಂಬ ಪೇನು ಸ್ನೇಹಿತರೆ, ತಡೆಯೋಕ್ಕೆ ಆಗ್ತಾ ಇರಲಿಲ್ಲ. ನನ್ನ ಮಗನೂ ಕೂಡ ಎತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಅದು ಯಾಕೆ ಏನು ಅಂತಲೇ ಗೊತ್ತಿರಲಿಲ್ಲ. ಸರಿ ಅಂತ ಹೇಳಿ ನಾನು ಹಾಸ್ಪಿಟಲ್ಗೆ ಹೋದೆ. ಹಾಸ್ಪಿಟಲಲ್ಲಿ ಮಾಮೂಲಿ ಮೆಟರ್ನಿಟಿ ಕ್ಲಿನಿಕ್ಗೆ ಹೋದೆ ನಾನು. ಅಲ್ಲಿ ಡಾಕ್ಟ್ರು ಹೇಳಿದ್ರು, ಒಂದು ಅಲ್ಟ್ರಾಸೌಂಡು ಸ್ಕ್ಯಾನ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾನು ಕೂಡ ಅಲ್ಟ್ರಾಸೌಂಡು ಸ್ಕ್ಯಾನ್ ಮಾಡಿಸ್ಕೊಂಡು ಹೋಗಿ ಡಾಕ್ಟ್ರ್ ಹತ್ರ ತೋರಿಸ್ದೆ ನಾನು. ಬಟ್ ಅವರು ಅದಕ್ಕೂ ಮೊದಲು ಯಾವುದೇ ಥರ ಟ್ಯಾಬ್ಲೆಟ್ ಆಗಿರ್ಬೋದು ಏನು ಮೆಡಿಷನ್ ನನಗೆ ಕೊಟ್ಟಿರಲಿಲ್ಲ. ಸರಿ ಅಂತ ಹೇಳಿ ನಾನು ಹೋಗಿ ಅಲ್ಟ್ರಾಸೌಂಡು ರಿಪೋರ್ಟ್ನ ನಾನು ತೋರಿಸ್ದೆ ಡಾಕ್ಟ್ರ್ ಹತ್ರ. ಅವ್ರು ಹೇಳಿದ್ರು, ನನ್ನ ಹತ್ರ ಇದಕ್ಕೇನು ಸೊಲ್ಯೂಷನ್ ಇಲ್ಲ, ನೀವು ಸರ್ಜನ್ನ ಮೀಟ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ಸರ್ಜನ್ ಅಂತ ಹೇಳ್ಬಿಟ್ರಲ್ಲಪ್ಪ, ಹಂಗಾದ್ರೆ ನನಗೇನಾದರೂ ಆಪ್ರೇಷನ್ ಮಾಡಿಬಿಡ್ತಾರಾ ಏನು ಅನ್ನೋ ಭಯ ಸ್ಟಾರ್ಟ್ ಆಯಿತು. ತುಂಬ ಬೇಜಾರಾಯಿತು. ನಾನು ಅಲ್ಟ್ರಾಸೌಂಡು ಸ್ಕ್ಯಾನ್ ಮಾಡಿಸ್ಕೊಬರೋಕ್ಕೆ ಹೋದಾಗ್ಲೇ ನಾನು ಅಲ್ಲಿ ಸ್ಕ್ಯಾನಿಂಗಲ್ಲಿ ಮಲಗಿರ್ಬೇಕಾದ್ರೇ ಅಳ್ತಾ ಇದ್ದೆ ನಾನು. ಯಾಕೋ ಒಂಥರ ಪೇನು, ಒಂಥರ ನೋವು, ಏನಾಗುತ್ತೋ ಏನೋ. ಈಗ ಬೇರೆ ಒಂದು ಕಾಯಿಲೆ ಅಂದ್ಕೊಂಡ್ರೆ ಇನ್ನೊಂದು ಕಾಯಿಲೆಗಳು ಸ್ಟಾರ್ಟ್ ಆಗಿರುತ್ತೆ. ನನಗೇನಾಗಿದೆಯೋ ಏನೋ ಎತ್ತೋ ಅನ್ನೋ ಭಯನೇ ನನಗೆ ಸ್ಟಾರ್ಟ್ ಆಗಿತ್ತು. ಆವಾಗಲೂ ಕೂಡ ಅಳ್ತಾ ಇದ್ದೆ. ಅಲ್ಲಿ ಕೂಡ ಡಾಕ್ಟ್ರು ಸಮಾಧಾನ ಮಾಡಿದ್ರು, ನಿನಗೇನೂ ಆಗಿಲ್ಲಮ್ಮ, ನೀನು ಆ ಥರ ಹೆದರ್ಕೊಳ್ಳೋ ಅಂಥ ಪ್ರಾಬ್ಲಮ್ ಏನೂ ಇಲ್ಲ ಅಂತ ಹೇಳಿದರು. ಸರಿ, ಬಟ್ ಆದರೂ ಒಂಥರ ಮನಸ್ಸಿಗೆ ನೋವು ಇರುತ್ತಲ್ವ,
ಏನು ಮಾಡೋದು, ಎಲ್ಲ ನಮಗೆ ಯಾಕೆ ಬರುತ್ತೆ, ಏನು ಹಿಂಗಾಗ್ಬಿಡ್ತಲ್ಲ ಅನ್ನೋದೊಂದು ಯೋಚನೆ. ಏನು ಮಾಡೋದು ಅಂತ ಗೊತ್ತಾಗದೆ ಸುಮ್ಮನೆ ಹಾಗೆ ಚೆಕಪ್ ಮಾಡಿಸ್ಕೊಂಡು ಬಂದೆ. ಮಾರನೆಗೆ ನಾನು ಮೆಟರ್ನಿಟಿ ಕ್ಲಿನಿಕ್ ಹೋಗಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ರಿಪೋರ್ಟ್ನ ತೋರಿಸ್ದೆ. ಅವ್ರು ನೋಡಿಬಿಟ್ಟು ನೀವು ಸರ್ಜನ್ನ ಮೀಟ್ ಮಾಡಿ ಅಂತ ಹೇಳಿದ್ರು. ಸರಿ, ಇನ್ನೇನು ಅವ್ರು ಯಾವುದೇ ಥರ ಸೊಲ್ಯೂಷನ್ ಕೊಟ್ಟಿಲ್ಲ, ಅವ್ರು ಯಾವುದೇ ಥರ ಟ್ರೀಟ್ಮೆಂಟು ನಾವು ಮಾಡೋಕ್ಕಾಗಲ್ಲ, ನೀವು ಸರ್ಜನ್ ಹತ್ರನೇ ಹೋಗಬೇಕು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಸರ್ಜನ್ನ ಹೋಗಿ ಮೀಟ್ ಮಾಡಿದೆ. ಅವ್ರು ಹೇಳಿದ್ರು ಸ್ತನದಲ್ಲಿ ಒಂಥರ ಗೆಡ್ಡೆ ಥರ ಬಂದಿದೆ, ಅದನ್ನು ಫೈಬ್ರೋಡಿನೋಮೋ ಅಂತ ಹೇಳ್ತಾರೆ. ಸ್ತನ ಫೈಬ್ರೋಡಿನೋಮೋ ಅಂತ ಹೇಳ್ತಾರೆ ಸ್ನೇಹಿತರೆ. ನನಗೂ ಕೂಡ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ಈ ಹೆಸ್ರುಗಳಾಗಿರ್ಬೋದು ಎಲ್ಲನೂ ನಾನು ತಿಳ್ಕೊತಾ ಇರೋದು. ಆಮೇಲೆ ಸರಿ ಅಂತೇಳಿ ಏನು ಇದಕ್ಕೆ ಮಾಡಬೇಕು ಡಾಕ್ಟರ್ ಅಂತ ಕೇಳಿದಾಗ, ಕೆಲವೊಬ್ಬರು ಅದನ್ನು ತೆಗೆಸ್ತಾರೆ, ಕೆಲವೊಬ್ಬರು ತೆಗ್ಸಲ್ಲ. ನಿಮಗೆ ಪೇನ್ ಇದೆ ಅಂತ ಹೇಳ್ತಾ ಇದ್ದೀರಾ, ಹಂಗಾಗಿ ನೀವು ತೆಗ್ಸೋದೇ ಒಳ್ಳೆಯದು. ನಾನು ಸಜೆಸ್ಟ್ ಮಾಡೋದಾದರೆ ನೀವು ಅದು ಗೆಡ್ಡೆ ತೆಗ್ಸೋದೇ ಒಳ್ಳೆಯದು ಅಂತ ಹೇಳಿದ್ರು. ಅದು ಸ್ವಲ್ಪ ರಬ್ಬರ್ ಥರ ಸಾಫ್ಟಾಗಿರುತ್ತೆ ಸ್ನೇಹಿತರೆ. ಅದು ಕೈಗೆ ಒತ್ತಿದಾಗ ನಮಗೆ ಸಿಗುತ್ತೆ ಚೆಸ್ಟಲ್ಲಿ. ಅದು ಸಿಕ್ಕಿದಾಗ ನಮಗೆ ಪೇಯ್ನ್ ಆಗ್ತಾಯಿತ್ತು ನನಗೆ. ಆಗ ಡಾಕ್ಟ್ರು ಹೇಳಿದ್ರು, ನೀವು ಇದನ್ನು ತೆಗ್ಸಿದ್ರೆ ಒಳ್ಳೆಯದು ಅಂತ. ಡಾಕ್ಟರ್, ನನಗೆ ಈ ಸಮಸ್ಯೆ ಬಂದಿರೋದಾ ಇಲ್ಲ ಎಲ್ರಿಗೂ ಈ ಥರದೊಂದು ಸಮಸ್ಯೆ ಇದೆಯಾ ಅಂತ ನಾನು ಕೇಳಿದೆ. ಯಾಕೆ ಬರುತ್ತೆ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಇದು ಹಾರ್ಮೋನ್ಗಳ ವ್ಯತ್ಯಾಸದಿಂದನೂ ಬರ್ಬೋದು, ಮತ್ತು ನಿಮ್ಮ ಫ್ಯಾಮಿಲಿಲಿ ಯಾರಿಗಾದ್ರೂ ಈ ಥರದೊಂದು ಸಮಸ್ಯೆ ಇದ್ದರೆ ಅದರಿಂದನೂ ಕೂಡ ಬರ್ಬೋದು. ಅದಾದಮೇಲೆ ಮತ್ತೆ ಇವಾಗ ಹಾಲು ತುಂಬ ಜಾಸ್ತಿ ಇದ್ದರೆ, ನನಗಂತೂ ಹಾಲು ತುಂಬಾ ಜಾಸ್ತಿ ಇತ್ತು, ನನ್ನ ಮಗನಿಗಂತೂ ಒಂದು ಕಡೆ ಕುಡಿಸಿದ್ರೆ ಇನ್ನೊಂದು ಕಡೆ ಸುಮ್ಮನೆ ವೇಸ್ಟಾಗಿ ಹೋಗ್ತಾಯಿತ್ತು, ಅಷ್ಟು ಹಾಲಿತ್ತು ಸ್ನೇಹಿತರೆ. ಏನಾದರೂ ಹಾಲ್ಗೆಡ್ಡೆ ಏನಾದರೂ ಹಿಂಗಾಗಿದೆಯಾ ಅಂತ ನಾನು ತಿಳ್ಕೊಂಡಿದ್ದೆ. ಬಟ್ ಇದು 20 ವರ್ಷ, ಈ ಚಿಕ್ಕ ವಯಸ್ಸಿಂದ ಹಿಡಿದು 30 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೂ ಕೂಡ ಇದು ಕಂಟಿನ್ಯೂಸ್ ಆಗಿ ಬರುತ್ತಂತೆ. ಆದಷ್ಟು ಚಿಕ್ಕ ಏಜಲ್ಲೇ ಬರ್ತಕ್ಕಂಥ ಇದೊಂದು ಕಾಯಿಲೆ ಅಂತಲೇ ಹೇಳ್ಬೋದು. ಆಮೇಲೆ ಅವ್ರು ಹೇಳಿದ್ರು, ಗಂಡು ಮಕ್ಳಿಗೂ ಕೂಡ ಬರುತ್ತೆ ಇದು, ಹೆಣ್ಮಕ್ಳಿಗೆ ಅಂತಲ್ಲ ಗಂಡು ಮಕ್ಳಿಗೂ ಕೂಡ ಬರುತ್ತೆ, ಕೆಲವೊಂದು ಹಾರ್ಮೋನ್ ವ್ಯತ್ಯಾಸದಿಂದ ಇದು ಬರುತ್ತೆ ಅಂತ ಹೇಳಿದ್ರು ಸ್ನೇಹಿತರೆ. ಆಮೇಲೆ ಇನ್ನೇನು ಮಾಡೋದು, ಇನ್ನೇನು ಮಾಡೋಕ್ಕೆ ಬೇರೆ ದಾರಿನೇ ಇಲ್ಲ, ತೆಗ್ಸ್ಲೇಬೇಕು ಅಂತ ಹೇಳಿದ್ರೆ ತೆಗ್ಸ್ಲೇಬೇಕು. ಯಾಕಂದರೆ ನನಗಂತೂ ತುಂಬ ಅಂದರೆ ತುಂಬ ಫೇನ್ ಇತ್ತು ಸ್ನೇಹಿತರೆ. ಈ ಕಡೆ ಭಾಗ ಎಲ್ಲ ನೋವ್ತಾನೆ ಇತ್ತು ನನಗೆ. ಲೆಫ್ಟ್ ಸೈಡಲ್ಲಿ ನನಗೆ ಆ ಥರ ಪ್ರಾಬ್ಲಮ್ ಕಾಣಿಸಿರೋದು, ಬಟ್ ರೈಟ್ ಸೈಡಲ್ಲಿ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಲೆಫ್ಟ್ ಸೈಡಲ್ಲಿ ನನಗೆ ಈ ಥರ ಒತ್ತಿ ನೋಡಿದಾಗ ನನಗೆ ಪೇನು ನನಗೆ ಅದು ಸಿಗುತ್ತೆ ಸ್ನೇಹಿತರೆ. ನನಗೆ ಅದೊಂಥರ ಒಂದು ಹೆಬ್ಬೆಳು ಗಾತ್ರ ಅಂತ ಹೇಳ್ತಾರಲ್ವ, ನೋಡಿ ಇಷ್ಟು ದಪ್ಪ ನನಗೆ ಇದೆ, ಅದು ಸಿಗುತ್ತೆ ನನಗೆ. ಸಿಕ್ಕದಾಯಿತು, ಅದು ಒಂದು ಕಡೆ ಇರಲ್ಲ, ಅದು ಎಲ್ಲ ಕಡೆ ಹಿಂಗೆ ಪ್ರೆಸ್ ಮಾಡಿದಾಗ ನಾವು ಅದು ಕೈಗೆ ಸಿಗಲ್ಲ, ಅಷ್ಟು ಸಾಫ್ಟಾಗಿರುತ್ತಂತೆ. ಅದು ತುಂಬ ಅಂದರೆ ತುಂಬ ಪೇನ್ ಇತ್ತು ನನಗೆ, ಸಖತ್ತು ಪೇನ್ ಇತ್ತು ಸ್ನೇಹಿತರೆ. ನನಗೇನಾಗ್ಬಿಟ್ಟಿದೆಯೋ ಏನಪ್ಪ ಈಗೆಲ್ಲ ಅದು ಇದು ಕ್ಯಾನ್ಸರು ಅದು ಇದು ಅಂತ ಹೇಳ್ತಾರಲ್ಲ ಅಂತ ಭಯಪಟ್ಟು ಡಾಕ್ಟರ್ ಹತ್ರನೇ ಕೇಳಿದೆ ನಾನು. ಅವ್ರು ಹೇಳಿದ್ರು, ಇದು ಯಾವುದೇ ಕಾರಣಕ್ಕೂ ಕ್ಯಾನ್ಸರ್ ಥರ ಸಂಬಂಧಪಟ್ಟಿರೋದಲ್ಲ, ಕ್ಯಾನ್ಸರ್ ಆದರೆ ಅದು ಈ ಥರ ಇರೋದು ನಿಮ್ಗೆ ನೋವೇ ಬರಲ್ಲ, ಅದು ಗೆಡ್ಡೆ ಹಾಗೆ ಉಳ್ಕೊಂಡು ಅವು ಎಲ್ಲ ಕಡೆ ಬೇರಿರ್ತವೆ. ಬಟ್ ಇದು ಕ್ಯಾನ್ಸರ್ ಅಲ್ಲ, ಕ್ಯಾನ್ಸರ್ ಅಲ್ಲದ ಸ್ತನ ಫೈಬ್ರೋಡೆನೋಮೋ ಅಂತ ಹೇಳ್ತಾರೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾನು ಕೂಡ ಭಯಪಟ್ಟಿದ್ದೆ. ಅವ್ರು ಹೇಳಿದ್ರು, ತೆಗ್ಸ್ಬಿಡೋದು ಒಳ್ಳೆಯದು, ಈಗ ನಿಮ್ಮ ಪೇನ್ ಇದೆ ಅಂದರೆ ತೆಗ್ಸ್ಬಿಡೋದೇ ಒಳ್ಳೆಯದು. ಯಾಕಂದರೆ ಮತ್ತೆ ಇನ್ನೊಂದು 5 ವರ್ಷ ಬಿಟ್ಕೊಂಡು ಇನ್ನೂ ಒಂದು ಸ್ವಲ್ಪ ದಿನ ಬಿಟ್ಕೊಂಡು ಮತ್ತೆ ನಿಮಗೆ ಬೇರೆ ಥರ ತಿರುಗ್ಬೋದು, ಹೇಳೋಕ್ಕಾಗಲ್ಲ, ಈಗ ಏನು ಹೇಳೋಕ್ಕಾಗಲ್ಲ, ತೆಗ್ಸೋದು ಒಳ್ಳೆಯದು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಡಾಕ್ಟ್ರ್ ಹತ್ರ ನಾವು ಮಾತಾಡಿಕೊಂಡು ಅಪಾಯಿಂಟ್ಮೆಂಟ್ ತೊಗೊಂಡು ಬಂದಿದ್ದೀವಿ. ಸರ್ಜರಿ ಮಾಡಿಸ್ಕೋಬೇಕು ಸ್ನೇಹಿತರೆ. ನನಗಂತೂ ಒಂದು 10 ಡೇಸು ಹೇಗಾಗಿತ್ತು ಅಂದರೆ ಏನೋ ಒಂಥರ ಸಮಾಧಾನನೇ ಇಲ್ಲ. ಕುತ್ಕೊಂಡ್ರು ನಿಂತ್ಕೊಂಡ್ರು ಆ ಪೇನ್ ಇದೆ, ನನಗೇನೋ ನೋವಿದೆ, ನನಗೇನೋ ಆಗಿದೆ ಅನ್ನೋ ಒಂಥರ ಮನಸ್ಸಿಗೆ ನೋವು ಆಗ್ತಾಯಿತ್ತು, ಬೇಜಾರಾಗ್ತಾಯಿತ್ತು, ಮಾತಾಡೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ, ಸೈಲೆಂಟಾಗಿ ಇದ್ಬಿಡ್ಬೇಕು ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಕೂಡ ಅಷ್ಟೇ ತುಂಬ ದಿನದಿಂದ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ, ಇದೇ ಪ್ರಾಬ್ಲಮಲ್ಲಿ ಓಡಾಡ್ತಾ ಇದ್ದೆ. ಹೊಸ ವರ್ಷದ ದಿನವೇ ನಾನು ಹಾಸ್ಪಿಟಲ್ಗೆ ಹೋಗಿ ಡಾಕ್ಟ್ರ್ ಹತ್ರ ಅದೇನದು ಬ್ಲಡ್ ಚೆಕಪ್ ಆಗಿರ್ಬೋದು, ಸರ್ಜರಿ ಮಾಡಿಸ್ಲಿಕ್ಕೆ ಎಲ್ಲ ಥರ ಟೆಸ್ಟ್ ಆಗಿರ್ಬೋದು ಎಲ್ಲ ನಾನು ಮಾಡಿಸ್ಕೊಂಡು ಬಂದಿದ್ದೀನಿ. ಈಗ ಸ್ವಲ್ಪ ದಿನ ಟೈಮ್ ತೊಗೊಂಡು ಬಂದಿದ್ದೀವಿ, ಅಂದರೆ ಒಂದು 6 ಡೇಸ್ ಏನೋ ಟೈಮ್ ತೊಗೊಂಡು ಬಂದಿದ್ದೀವಿ. ನಮಗೆ ಸ್ವಲ್ಪ ಕಾರಣಾಂತರಗಳಿಂದ ಸರ್ಜರಿ ಮಾಡಿಸ್ಲಿಕ್ಕೆ ಆಗಿರಲಿಲ್ಲ. ಈಗ ಮತ್ತೆ ನಾನು ಸರ್ಜರಿಗೆ ಹೋಗಬೇಕು. ಅಲ್ಲಿ ಹೋದಾಗ ನಾನು ಯಾವ ಥರ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡೆ, ಅದು ಹೇಗಿತ್ತು ಅನುಭವನ ಅಂತ ನಿಮ್ಮನಿಗೂ ಶೇರ್ ಮಾಡ್ಕೊತೀನಿ.
ನಾನು ಹೇಳೋದು ಇಷ್ಟೇ ಸ್ನೇಹಿತರೆ, ನನ್ನ ಪ್ರೀತಿಯ ಹೆಣ್ಮಕ್ಳು ಯಾರೆಲ್ಲ ಇದ್ದೀರಾ, ಅವರು ಎಷ್ಟೋ ನೋವುಗಳಿದ್ರು ಹೊಟ್ಟೆ ಒಳಗೆ ಇಟ್ಕೊಂಡು ಕೊರಗ್ತಾ ಇರ್ತೀರಾ. ಬಟ್ ಹೇಳ್ಕೊಂಡ್ರೆ ಯಾರೇನು ಅನ್ಕೊತಾರೋ ಆಡ್ಕೊತಾರೋ ಅಂತ ಕೊರಗ್ತಾ ಇರ್ತೀರಾ. ಯಾಕೆ ಇವತ್ತು ಸೂಜಿಲಾಗೋದು, ನಾಳೆ ದಿನ ಆರೆ ತಗೊಂಡು ಮಾಡೋಂಥ ಕೆಲಸಗಳನ್ನ ನಾವು ಮಾಡ್ಕೋಬಾರ್ದು. ಯಾಕಂದರೆ ಇರೋದೊಂದು ಜೀವ, ನಾವು ಕೈಯಿಂದ ಕಳ್ಕೊಬಾರ್ದು. ಈಗೇನು ಟ್ರೀಟ್ಮೆಂಟ್ಗಳು ಸಿಗುವಂಥ ಕಾಯಿಲೆಗಳಿದ್ರೆ ಖಂಡಿತ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೇಬೇಕು. ಎಷ್ಟೋ ಜನ ಏನು ಅನ್ಕೊಬಿಡ್ತಾರೋ ಏನೋ, ನಮ್ಮನ್ನು ಆಡ್ಕೊಬಿಡ್ತಾರೋ ಏನೋ ಅಂತ. ಆಡ್ಕೊಳ್ಳಿ ಬಿಡಿ, ಆಡ್ಕೊಳ್ಳೋದೇ ಅವ್ರಿಗೆ ಜೀವನ ಆಗಿರುತ್ತೆ. ಆದರೆ ಅವ್ರಿಗೂ ಇಂಥದ್ದೊಂದು ಪರಿಸ್ಥಿತಿ ಬಂದೇ ಬರುತ್ತೆ. ಯಾರೂ ಅಷ್ಟೇ ಮನುಷ್ಯನ ಜನ್ಮಾಗಿ ಹುಟ್ಟಿದ ಮೇಲೆ ಯಾವುದರಿಂದನೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಒಬ್ಬೊಬ್ರಿಗೂ ಒಂದೊಂದು ಥರ ನೋವಿರುತ್ತೆ, ಒಬ್ಬೊಬ್ರಿಗೂ ಒಂದೊಂದು ಥರ ಕಾಯಿಲೆ ಇರುತ್ತೆ. ಅಯ್ಯೋ ಅವಳಿಗೆ ಹಂಗಾಗಿದ್ದೆ ಸರೋಯ್ತು ಅಂತ ಆಡ್ಕೊಳ್ಳೋರು ಇರ್ಬೋದು, ಅಯ್ಯೋ ಪಾಪ ಅಂತ ಅನ್ನೋರು ಇರ್ಬೋದು. ಭೂಮಿ ಎಲ್ಲ ಥರ ಜನಗಳಿರ್ತಾರೆ. ಆ ಜನಗಳ ಬಗ್ಗೆ ತಲೆ ಕೆಡಿಸ್ಕೊಂಡು ಹೋದರೆ ನಮ್ಮ ಆರೋಗ್ಯ, ನಮ್ಮ ಪ್ರಾಣನ ನಾವೇ ಕೈಯಿಂದ ಕಳ್ಕೋಬೇಕಾಗತ್ತೆ. ನಾನು ಇಷ್ಟೇ ಹೇಳೋದು, ಯಾರಿಗೆ ಹೆಲ್ತ್ ಕಂಡೀಷನ್ಗಳಿರ್ತವೆ, ಹುಷಾರಿರಲ್ಲ, ಅವರು ಖಂಡಿತ ನಿಮ್ಮ ಮನೆಗಳಲ್ಲಿ ಹೇಳ್ಕೊಳ್ಳಿ. ಹೆಣ್ಮಕ್ಳು, ಅದರಲ್ಲೂ ಹೆಣ್ಮಕ್ಳುಗಳಿಗಂತೂ ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಆದರೂ ಈ ಹೆಣ್ಮಕ್ಳಿಗೆ ಯಾಕೆ ಈ ಥರ ಕಷ್ಟ ಅಂತಲೇ ಗೊತ್ತಾಗಲ್ಲ. ಒಂದಲ್ಲ ಒಂದಾದಮೇಲೆ ಮಕ್ಕಳನ್ನ ಪ್ರೆಗ್ನೆನ್ಸಿ ಜರ್ನಿ ಆಗಿರ್ಬೋದು, ಬಾಣಂತನ ಜರ್ನಿ ಆಗಿರ್ಬೋದು, ಪ್ರೆಗ್ನೆನ್ಸಿಯಲ್ಲಿ ಸಿಸೇರಿಯನ್ ಆಗುತ್ತಾ ನಾರ್ಮಲ್ ಆಗುತ್ತಾ ಅನ್ನೋ ಯೋಚನೆಲ್ಲ ಬದುಕ್ತಾ ಇರ್ತಾರೆ. ಈ ಹೆಣ್ಮಕ್ಳಿಗಂತೂ ಒಂದಲ್ಲ ಒಂದು ಚಿಂತೆ, ಆರೋಗ್ಯದಲ್ಲಿ ವ್ಯತ್ಯಾಸ ಅಂತೂ ಇದ್ದೇ ಇರುತ್ತೆ ಸ್ನೇಹಿತರೆ. ಇದಂತೂ ಹಾರ್ಮೋನ್ ವ್ಯತ್ಯಾಸದಿಂದ ಅಂತಲೇ ಬರ್ಬೋದು. ಜಾಸ್ತಿ ಹಾರ್ಮೋನು ವ್ಯತ್ಯಾಸ ಆಗೋದ್ರಿಂದನೇ ನಮ್ಗೆ ಈ ಥರ ಪ್ರಾಬ್ಲಮ್ಮು ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳಿದ್ದಾರೆ ಡಾಕ್ಟ್ರು. ಹಾಗಾಗಿ ಸ್ನೇಹಿತರೆ, ನಾನು ಹೇಳೋದು ಇಷ್ಟೇ, ಯಾರು ಕೂಡ ಅಷ್ಟೇ ಆರೋಗ್ಯದ ವಿಚಾರದಲ್ಲಿ ಯಾಮಾರಬೇಡಿ. ನಾನು ಕೂಡ ಅಷ್ಟೇ, ನಾನು ನೆಗ್ಲೆಕ್ಟ್ ಮಾಡ್ಕೊಂಡು ಸುಮ್ಮನೆ ಇದ್ಬಿಡ್ಬೋದಿತ್ತು. ನನಗೆ ಸ್ವಲ್ಪ ದಿನ ಪೇನ್ ಬರುತ್ತೆ, ಸ್ವಲ್ಪ ದಿನ ಪೇನ್ ಬರಲ್ಲ. ಅಯ್ಯೋ ಇವತ್ತು ನನಗೆ ಪೇನ್ ಇಲ್ವಲ್ಲ, ನಾನು ಆರೋಗ್ಯವಾಗಿದ್ದೀನಿ ಅಂತ ಅಂದ್ಕೊಂಡ್ರೆ ಅದು ನಮ್ಮ ದಡ್ಡತನ ಅಷ್ಟೇ. ಅದು ಯಾವಾಗ ಮತ್ತೆ ಪೇಯ್ನ್ ಬರುತ್ತೆ, ಅಲ್ಲೊಂದು ಸಮಸ್ಯೆ ಇದೆ ಅಂತ ಅಂದಾಗ ಅದನ್ನು ನಾವು ಆದಷ್ಟು ಬೇಗ ಬಗೆಹರಿಸ್ಕೊಂಡ್ರೆ ನಾವು ಕೂಡ ನೆಮ್ಮದಿಯಾಗಿರ್ಬೋದು, ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಸ್ನೇಹಿತರೆ, ನೀವು ಅಷ್ಟೇ ಏನೇ ಒಂದು ಪ್ರಾಬ್ಲಮ್ ಇರಲಿ, ನಿಮ್ಮ ದೇಹದಲ್ಲಿ ಏನಾದರೂ ಒಂದು ವ್ಯತ್ಯಾಸ ಇರಲಿ, ಒಂದು ಪ್ರಾಬ್ಲಮ್ ಇರಲಿ, ಖಂಡಿತ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳಿ. ಯಾರೂ ಯಾಮಾರಬೇಡಿ. ನಾನಂತೂ ಈ ವಿಚಾರದಲ್ಲಿ, ಆರೋಗ್ಯ ಅನ್ನೋ ವಿಚಾರದಲ್ಲಿ, ಇವತ್ತು ಆರೋಗ್ಯ ಇದ್ದರೆ ಎಲ್ಲನೂ, ಆರೋಗ್ಯ ಇಲ್ಲ ಅಂದರೆ ಏನೂ ಇಲ್ಲ. ನೀನು ಎಷ್ಟು ಸಂಪಾದನೆ ಮಾಡಿ ಏನು ಮಾಡಿದ್ರು ಏನು, ಆರೋಗ್ಯ ಚೆನ್ನಾಗಿಲ್ಲ, ನಾವು ಆರೋಗ್ಯವಾಗಿದ್ರೇ ನಾವು ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಅಂತ ನಾನು ಕಂಡ್ಕೊಂಡಿದ್ದೀನಿ. ಹಾಗೆ ಸ್ನೇಹಿತರೆ, ನೀವು ಕೂಡ ಅಷ್ಟೇ ನಿಮ್ಮ ಮನೆಗಳಲ್ಲಿ, ನಿಮ್ಮ ಫ್ಯಾಮಿಲಿಗಳಲ್ಲಿ ಈ ಥರದೊಂದು ಪ್ರಾಬ್ಲಮ್ ಇದ್ದರೆ ನೀವು ಚೆಸ್ಟ್ ಮುಟ್ಟಿ ನೋಡಿಕೊಂಡಾಗ ನಿಮ್ಗೆ ಅಲ್ಲೇನಾದರೂ ಒಂಥರ ಗೆಡ್ಡೆ ಥರ ಸಿಗ್ತಾ ಇದ್ದರೆ ಖಂಡಿತ ನೀವು ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳಿ. ಕೆಲವೊಬ್ಬರು ತಗ್ಸಲ್ವಂತೆ, ಕೆಲವೊಬ್ಬರು ತೆಗೆಸ್ಬಿಡ್ತಾರೆ. ನನಗೆ ಪೇಯ್ನ್ ಇತ್ತು, ಹಾಗಾಗಿ ನಾನು ತೆಗೆಸ್ಲೇಬೇಕು, ಇದು ಮುಂದೊಂದು ದಿನ ಪ್ರಾಬ್ಲಮ್ ಅಂತ ಗೊತ್ತಾದಮೇಲೆ ನಾನು ಇದನ್ನು ತೆಗೆಸ್ಬೇಕು ಅಂತಲೇ ನಾನು ಡಿಸೈಡ್ ಮಾಡಿದೆ. ಹಾಗೆ ನಮ್ಮ ಮನೆಯವರು ಕೂಡ ಅಷ್ಟೇ, ತೆಗೆಸ್ಬಿಡು, ಯಾಕೆ ಸುಮ್ಮನೆ ಇಟ್ಕೊಂಡು ಮುಂದೊಂದು ದಿನ ಈ ಥರ ಪ್ರಾಬ್ಲಮ್ ಯಾಕೆ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರು. ಹಾಗಾಗಿ ಸ್ನೇಹಿತರೆ, ನಾನು ಕೂಡ ಅಷ್ಟೇ ಇದನ್ನ ತೆಗೆಸ್ಬೇಕು ಅಂತ ನಾನು ಡಿಸೈಡ್ ಆಗಿದ್ದೀವಿ. ಈಗ ಹಾಸ್ಪಿಟ್ಲಿಗೂ ಕೂಡ ಹೋಗಿ ಅಡ್ಮಿಟ್ ಆಗಬೇಕು. ಖಂಡಿತ ನಿಮಗೆ ನಾನು ಅಪ್ಡೇಟ್ ಕೊಡ್ತೀನಿ. ಆಮೇಲೆ ಹೇಗಾಯಿತು, ಯಾವ ಥರ ಮಾಡಿದ್ರು ಅಂತ ನಾನು ನಿಮ್ಮನಿಗೂ ಕೂಡ ನಾನು ಶೇರ್ ಮಾಡ್ಕೊತೀನಿ ಸ್ನೇಹಿತರೆ. ಯಾರು ಕೂಡ ಅಷ್ಟೇ ಹೆಣ್ಮಕ್ಳು, ಮನೇಲಿರ್ತಕ್ಕಂಥ ಹೆಣ್ಮಕ್ಳು ಹೇಳ್ಕೊಂಡ್ರೆ ಹೇಗೋ ಆ ಥರ ಕಷ್ಟ ಹೇಳ್ಕೊಂಡ್ರೆ ಜನ ಏನು ಅನ್ಕೋತಾರೋ ಅಂತ ನೀವು ಅಂದ್ಕೊಂಡು ಹೋದರೆ ನಮ್ಮ ಪ್ರಾಣನೇ ಹೋಗೋದೇ ಹೊರತು ಅವ್ರದ್ದಲ್ಲ ಅನ್ನೋರು ಅಂತ ಇರ್ತಾರೆ, ಆಡೋರು ಆಡ್ತಾ ಇರ್ತಾರೆ. ಅವಕ್ಕೆಲ್ಲ ತಲೆನೇ ಕೆಡಿಸ್ಕೋಬಾರ್ದು. ನಮ್ಮ ಜೀವನ ನಮ್ಮ ಕೈಲಿದೆ, ನಮ್ಮ ಆರೋಗ್ಯ ನಮ್ಮ ಕೈಲಿದೆ. ಇವತ್ತು ನಾವು ಎಷ್ಟೇ ಹೆಲ್ತಿಯಾಗಿ ಒಳ್ಳೆ ಊಟ ಮಾಡಿಕೊಂಡು ನಾವೆಷ್ಟೇ ನೆಮ್ಮದಿಯಾಗಿದ್ರೂ ಏನಲ್ಲ ಒಂದಲ್ಲ ಒಂದು ಕಾಯಿಲೆಗಳು ಬರ್ತಾನೆ ಇರ್ತವೆ. ನಾವು ನಮ್ಮ ಮಕ್ಕಳು, ನಮ್ಮ ಮನೆಯವ್ರಿಗೋಸ್ಕರ ನಾವು ಬದುಕಲೇಬೇಕು, ಜೀವನದ ಜೊತೆ ಹೋರಾಡಲೇಬೇಕು, ಆರೋಗ್ಯದ ಜೊತೆನೂ ಹೋರಾಡಲೇಬೇಕು. ನಮಗೆ ನಾವು ಶಕ್ತಿಯಾಗಿರಬೇಕು, ನಮಗೆ ನಾವು ಆದಷ್ಟು ಧೈರ್ಯ ತಗೋಬೇಕು. ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದಂತೂ ಫಸ್ಟ್ ಆಫ್ ಆಲ್ ಯಾರು ಮಾಡಲೇಬೇಡಿ. ನಮ್ಮ ಮನೆ, ನಮ್ಮ ಮಕ್ಕಳನ್ನ ನಾವು ಸಂತೋಷವಾಗಿ ಚೆನ್ನಾಗಿ ಇಟ್ಕೋಬೇಕು ಅಂದರೆ ನಮ್ಮ ಆರೋಗ್ಯನ ನಾವು ಚೆನ್ನಾಗಿಟ್ಕೋಬೇಕು ಅಂತ ಹೇಳ್ತಾ ಸ್ನೇಹಿತರೆ, ಈ ಸ್ತನ ಫೈಬ್ರೋಡಿನೋಮೋ ಈ ಸಮಸ್ಯೆ ಯಾರಿಗೆಲ್ಲ ಇದೆ ಖಂಡಿತ ಹೋಗಿ ತೋರಿಸ್ಕೊಳ್ಳಿ ಸ್ನೇಹಿತರೆ. ಇತ್ತೀಚೆಗೆ ಹೆಣ್ಮಕ್ಳಲ್ಲೇ ಜಾಸ್ತಿ ಕಾಣಿಸ್ಕೊತಾ ಇರೋ ಸಮಸ್ಯೆ ಕ್ಯಾನ್ಸರ್ ಅಲ್ಲದ ಸ್ತನ ಉಂಡೆಗಳ ಥರ ಇರ್ತದೆ ಸ್ನೇಹಿತರೆ. ಕ್ಯಾನ್ಸರ್ ಅಲ್ಲ, ಬಟ್ ಇದು ಸ್ತನಗಳಲ್ಲಿ ಏನೋ ಒಂಥರ ಉಂಡೆಗಳ ಥರ ಈ ಫೈಬರ್ ಉಂಡೆಗಳ ಥರ ಅದು ಇರುತ್ತಂತೆ. ಹಾಗಾಗಿ ಸ್ನೇಹಿತರೆ, ಒತ್ತಿದಾಗ ರಬ್ಬರ್ ಅಂತೆ ಚರ್ಮದ ಕೆಳಗೆ ಸುಲಭವಾಗಿ ಜಾರುತ್ತದೆ. ನಾನು ನಿಮಗೆ ಸ್ವಲ್ಪ
ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಕೆಲವೊಂದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಒತ್ತಿದಾಗ ರಬ್ಬರಂತೆ ಚರ್ಮದ ಕೆಳಗೆ ಸುಲಭವಾಗಿ ಜಾರುತ್ತದೆ. ಇದು ಮಹಿಳೆಯರಲ್ಲಿ 30 ವರ್ಷ ಅಂದರೆ ಚಿಕ್ಕ ಏಜಲ್ಲೇ, ಚಿಕ್ಕ ವಯಸ್ಸಿನಲ್ಲಿ ಸುಮಾರು ಒಂದು ಚಿಕ್ಕ ಮಕ್ಳಿಗೂ ಕೂಡ ಬರುತ್ತಂತೆ ಸ್ನೇಹಿತರೆ. ಇದು ಸುಮಾರಾಗಿ ಒಂದು ಏಜು ಬಂತು ಅಂತಂದರೆ ಹೆಣ್ಮಕ್ಳು ಅವ್ರಿಗೂ ಕೂಡ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಬರುತ್ತಂತೆ. ಹಾರ್ಮೋನುಗಳ ಬದಲಾವಣೆ, ಗರ್ಭಧಾರಣೆ ಮತ್ತು ಹಾರ್ಮೋನು ಚಿಕಿತ್ಸೆಯು ಅವರ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುತ್ತದೆ. ಈಗ ನೋಡಿ, ನಾವು ಗರ್ಭಧಾರಣೆ ಧರಿಸಿರ್ತೀವಿ, ಮಗುಗೆ ಹಾಲು ಕುಡಿಸ್ತಾ ಇರ್ತೀವಿ, ಮತ್ತು ಹಾರ್ಮೋನ್ ವ್ಯತ್ಯಾಸದಿಂದನೇ ಇದು ಆಲ್ಮೋಸ್ಟ್ ಬರೋದು ಅಂತ ಹೇಳ್ತಾರೆ. ಮತ್ತು ಕುಟುಂಬದಲ್ಲಿ ಯಾರಿಗಾದ್ರೂ ಈ ಸಮಸ್ಯೆ ಇದ್ದರೆ ಅದು ಕೂಡ ನಮಗೆ ಬರುತ್ತಂತೆ. ವೈದ್ಯರನ್ನು ನಾವು ಭೇಟಿ ಮಾಡಲೇಬೇಕು. ಈ ವಿಚಾರದಲ್ಲಿ ನಾವು ಮಾರಲೇಬಾರ್ದು, ವೈದ್ಯರನ್ನು ಭೇಟಿ ಮಾಡಲೇಬೇಕು ಸ್ನೇಹಿತರೆ. ನೋಡಿ, ನಾನು ಮಾಡಿಸಿರ್ತಕ್ಕಂಥ ಸ್ಕ್ಯಾನ್ ರಿಪೋರ್ಟ್ ಅದು ಸ್ಕ್ಯಾನ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ರಿಪೋರ್ಟು. ಬಟ್ ನಿಮಗೆಲ್ಲ ಉಲ್ಟಾ ಕಾಣಿಸುತ್ತೆ. ನನಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಪ್ರಾಬ್ಲಮ್ ಇದೆ ಅಂತ ನನಗೆ ಮೆನ್ಷನ್ ಮಾಡಿದ್ದಾರೆ. ಅದು ಏನಿದೆ ಅಂತ ಹೇಳಿದ್ರೆ ಸ್ನೇಹಿತರೆ, 9.7 5.6 mm ಅಂತ ಏನೋ ಮೆನ್ಷನ್ ಮಾಡಿದ್ದಾರೆ. ನನಗೆ ಇದ್ರ ಬಗ್ಗೆ ಎಲ್ಲ ಅಷ್ಟು ಗೊತ್ತಿಲ್ಲ, ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾನು ಈ ವಿಡಿಯೋ ಮಾಡಿರೋ ಉದ್ದೇಶ ಇಷ್ಟೇ ಸ್ನೇಹಿತರೆ. ಯಾರು ಹೆಣ್ಮಕ್ಳುಗಳು ಈ ಥರದ್ದೊಂದು ಮನೇಲೇ ತುಂಬ ಕಷ್ಟಗಳನ್ನ ಎದುರಿಸ್ತಾ ಇರ್ತಾರೆ, ಅದು ಇದು ಆ ಕಷ್ಟ ಈ ಕಷ್ಟ ಅಂತ, ಅದ್ರ ಮಧ್ಯೆ ಆರೋಗ್ಯದ ಈ ಥರ ಪ್ರಾಬ್ಲಮ್ಗಳಿದ್ದಾಗ ಖಂಡಿತ ನೀವು ಯಾವುದೇ ಕಾರಣಕ್ಕೂ ಯಾಮಾರಬೇಡಿ ಹೆಣ್ಮಕ್ಳೇ. ನಾನಂತೂ ಅದೊಂದು ಹೇಳ್ತೀನಿ, ಖಂಡಿತವಾಗ್ಲೂ ಯಾರು ಕೂಡ ಯಾಮಾರಬೇಡಿ. ನೋಡಿ, ಇಷ್ಟು ಅಲ್ಟ್ರಾಸೌಂಡು ಸ್ಕ್ಯಾನಿಂಗೆಲ್ಲ ಮಾಡಿಸಿ ನಾನು ಇಟ್ಕೊಂಡಿದ್ದೀನಿ. ಡಾಕ್ಟ್ರಿಗೂ ಕೂಡ ತೋರಿಸಿ ಇದೆಲ್ಲ ಆಗಿದೆ, ಎಲ್ಲ ಪ್ರತಿಯೊಂದು ರೆಡಿ ಆಗಿದೆ. ಇನ್ನೋಗಿ ನಾವು ಸರ್ಜರಿ ಮಾಡಿಸ್ಕೊಳ್ಳೋದಷ್ಟೇ ಬಾಕಿ ಇರೋದು. ನಾನು ಇಷ್ಟೇ ಹೇಳೋದು ಸ್ನೇಹಿತರೆ, ಯಾರು ಕೂಡ ಹೆಣ್ಮಕ್ಳು ಯಾಮಾರಬೇಡಿ. ತುಂಬ ಅಂದರೆ ತುಂಬ ಕೆಲವೊಂದು ಲೈಫ್ ಸ್ಟೈಲಿಂದನೂ, ಕೆಲವೊಂದು ಟೆನ್ಷನ್ಗಳಿಂದನೂ, ಕೆಲವೊಂದು ನೋವುಗಳಿಂದನೂ ಹೆಣ್ಮಕ್ಳುಗಳು ಏನೇನೋ ಅನುಭವಿಸ್ತಾ ಇರ್ತೀರಾ. ಅದು ನನಗೂ ಅರ್ಥ ಆಗುತ್ತೆ, ಯಾಕಂದರೆ ನಾನು ಒಂದು ಹೆಣ್ಣು. ತುಂಬ ಕಷ್ಟ ಜೀವನ. ಆದಷ್ಟು ಹುಷಾರಾಗಲಿಕ್ಕೆ ಎಚ್ಚರವಾಗಿರಿ ಪ್ರತಿಯೊಂದು ವಿಚಾರದಲ್ಲೂ. ಯಾಕಂದರೆ ಹೆಣ್ಮಕ್ಳುಗಳ ಕಷ್ಟ ಹೇಳೋಕ್ಕಾಗಲ್ಲ. ಯಾಕಂದರೆ ಒಂಥರ ಕಷ್ಟನೇ ಜೀವನದಲ್ಲಿ ಗಂಟು ಮುಟ್ಟೆ ಕಟ್ಕೊಂಡು ಬಂದ್ಬಿಟ್ಟಿರ್ತಾರೇನೋ ಹೆಣ್ಮಕ್ಳು ಅನಿಸುತ್ತೆ ನನಗೆ. ಹುಟ್ಟಿದಾಗ್ಲೇ ಒಂದಲ್ಲ ಒಂದು ಕಷ್ಟದಲ್ಲಿ ಎದುರಿಸ್ತಾ ಇರ್ತಾರೆ. ಕೆಲವೊಬ್ಬರಿಗೆ ಗಂಡ ಸರಿ ಇದ್ದರೆ ಏನೋ ಒಂದು ಪ್ರಾಬ್ಲಮ್ಮು, ಎಲ್ಲರಿಗೂ ಒಂದೊಂದು ಥರ ಪ್ರಾಬ್ಲಮ್ಮು. ಅದೇ ರೀತಿ ಕಷ್ಟ ಹೆಣ್ಮಕ್ಳು ಅಂತಂದರೆ ಏನೋ ಒಂಥರ ನನಗೆ ನೋವಾಗುತ್ತೆ. ಯಾಕಂದರೆ ಒಂದು ಕಷ್ಟ ಇಲ್ದಿರೋರು ಭೂಮಿ ಮೇಲೆ ಯಾರೂ ಇಲ್ಲ, ಎಲ್ಲ ಒಂದಲ್ಲ ಒಂದು ರೀತಿ ಕಷ್ಟ ಅನುಭವಿಸ್ತಾ ಇರ್ತಾರೆ. ನಾನು ನಿಮಗೆ ಹೇಳ್ತಾ ಇರೋದು ಇಷ್ಟೇ, ಯಾರಿಗೆಲ್ಲ ಈ ಸ್ತನದಲ್ಲಿ ಈ ಎದೆ ಭಾಗದಲ್ಲಿ ಯಾರಿಗಾದ್ರೂ ಏನಾದರೂ ಗೆಡ್ಡೆಗಳಿದ್ರೆ ಅದನ್ನು ತಕ್ಷಣ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ. ಯಾರೂ ಯಾಮಾರಬೇಡಿ. ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅಯ್ಯೋ ಇವತ್ತು ನಮ್ಮನ್ನು ಆಡ್ಕೊತಾರೆ, ನಾವು ಹೇಳ್ಕೊಂಡ್ರೆ ಇವತ್ತು ನೋಡಿ ನಾನು ವಿಡಿಯೋ ಮಾಡೇ ಹಾಕ್ತಾಯಿದ್ದೀನಿ. ಯಾಕಂದರೆ ನಂತರ ಹೆಣ್ಮಕ್ಳು ಎಷ್ಟೋ ಜನ ಹೆಣ್ಮಕ್ಳಿದ್ದಾರೆ ಈ ಥರ ಪ್ರಾಬ್ಲಮ್ ಎದುರಿಸ್ತಾ ಇದ್ದಾರೆ. ಅವ್ರಿಗೆ ಈ ಥರ ಪ್ರಾಬ್ಲಮ್ ಆಗಬಾರ್ದು. ಹೇಳ್ಕೊಳ್ಳಲ್ಲ ಕೆಲವರು, ನಾನು ಹೇಳ್ಕೊತಾ ಇದ್ದೀನಿ. ನಾನು ಇವಾಗ ಇದಕ್ಕೆ ಸೊಲ್ಯೂಷನ್ನು ಕೂಡ ನಾನು ಹುಡ್ಕೊಂಡಿದ್ದೀನಿ. ನಾನು ಇದಕ್ಕೇನು ಸರ್ಜರಿ ಕೂಡ ಮಾಡಿಸ್ಕೊತಾ ಇದ್ದೀನಿ. ಯಾಕಂದರೆ ಮುಂದೆ ಚೆನ್ನಾಗಿರಬೇಕು. ಇವತ್ತು ಸ್ವಲ್ಪದಲ್ಲಾಗದೆ ನಾಳೆ ದಿವಸ ಏನೋ ಜಾಸ್ತಿ ಮಾಡಿಕೊಂಡು ಪ್ರಾಣನೇ ಹೋಗುವಂಥ ಸಿಚುವೇಶನ್ನ ನಾವು ಮಾಡ್ಕೋಬಾರ್ದು. ಹಾಗಾಗಿ ನಾನು ಪದೇ ಎಚ್ಚರಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾರೆಲ್ಲ ಹೆಣ್ಮಕ್ಳುಗಳು ಈ ಥರದೊಂದು ಪ್ರಾಬ್ಲಮ್ಮ ಎದುರಿಸ್ತಾ ಇದ್ದೀರಾ, ತಕ್ಷಣ ಹೋಗಿ ಡಾಕ್ಟರ್ನ ನೀವು ಭೇಟಿ ಮಾಡಿ. ಅವರು ಖಂಡಿತ ನಿಮ್ಮ ಸಮಸ್ಯೆಗೆ ಅವರು ನಿಮಗೆ ಚಿಕಿತ್ಸೆ ಕೊಡ್ತಾರೆ. ಹಾಗೆ ಸ್ನೇಹಿತರೆ, ನಾನು ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ. ನಿಮ್ಮ ಮನೆ ಮಗಳು ಆಶಾರಾಜ್ ಕನ್ನಡ ವ್ಲಾಗ್ಸ್ ಮೇಲೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ. ಯಾಕಂದರೆ ಇರೋದೊಂದು ಜೀವನ. ಈಗೇನೊಂದು 100 ವರ್ಷ ಬದುಕೋ ಮನುಷ್ಯ 50 ವರ್ಷ ಬದುಕೋದೇ ಕಷ್ಟ, ಹಂಗಾಗ್ಬಿಟ್ಟಿದೆ. ಏನು ತಿಂದರೂ ಒಂದು ತಿಂದರೆ ಹೆಚ್ಚು, ಒಂದು ತಿಂದರೆ ಕಡಿಮೆ, ಏನು ಮಾಡಿದ್ರೂ ಹಾಗೆ ಏನಾದರೂ ಒಂದು ಅನ್ಕೊತಾ ಇರ್ತಾರೆ. ಅದರಲ್ಲೂ ಈ ಜನಗಳನ್ನಂತೂ ಮೆಚ್ಚಿಸಿ ಬದುಕೋಕ್ಕಾಗಲ್ಲ. ನಮಗೋಸ್ಕರ ನಾವು ಬದುಕಬೇಕು. ನಮ್ಮ ಆತ್ಮಕ್ಕೆ ನಾವು ಕರೆಕ್ಟಾಗಿದ್ದೀವ ನಾವು ಅನ್ನೋದನ್ನ ನಾವು ತಿಳ್ಕೊಂಡ್ರೆ ಸಾಕು. ನಾವು ಇಷ್ಟಪಡೋ ದೇವರುಗಳ ಆಶೀರ್ವಾದ, ಅಪ್ಪ ಅಮ್ಮನ ಆಶೀರ್ವಾದ ಎಲ್ಲ ಇರಲಿ ನಮ್ಮ ಮೇಲೆ. ಹಾಗೆ ನಿಮ್ಮೆಲ್ರಿಗೂ ಕೂಡ ಏನೇ ಕಷ್ಟ ಇದ್ರೂ ನೀವು ಅಷ್ಟೇ ಬಗೆಹರಿಸ್ಕೊಳ್ಳಿ. ಹಾಗೆ ಸುಮ್ಮನೆ ಯೋಚನೆ ಮಾಡ್ತಾ ಕೂತ್ಕೋಬೇಡಿ. ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಏನು ಇದು ಪ್ರಯೋಜನ ಇಲ್ಲ. ಈಗೇನೋ ಒಂದು ಹುಷಾರು ತಪ್ಪಿಟ್ಟಿರ್ತೀವಿ, ಮನೆಯಲ್ಲೇ ಕೂತ್ಕೊಂಡು ನನಗೆ ಹುಷಾರು ತಪ್ಪಿಟ್ಟಿದ್ದೀನಿ,
ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಜ್ವರನೂ ಹೋಗಲ್ಲ, ನೆಗಡಿನೂ ಹೋಗಲ್ಲ, ಕೆಮ್ಮು ಹೋಗಲ್ಲ. ಅದಕ್ಕಾದಂಥ ಒಂದು ಟ್ರೀಟ್ಮೆಂಟ್ನ ತಗೊಳ್ಳೇಬೇಕು. ಈಗ ಆ ಥರ ಆಗಿಬಿಟ್ಟಿದೆ ಪ್ರತಿಯೊಂದು. ಈಗೇನೋ ಯಾವುದೋ ವೈರಸ್ ಬೇರೆ ಬರ್ತಾ ಇದೆ ಅಂತ ಬೇರೆ ಎದುರಿಸ್ತಾ ಇದ್ದಾರೆ, ಅದು ಒಂದು ಭಯ ಆಗಿದೆ. ಬಟ್ ಈ ಥರ ಪ್ರಾಬ್ಲಮ್ ಇರೋರು, ಸ್ತನ ಫೈಬ್ರೋಡಿನೋಮೋ ಇರೋರು, ಅವ್ರು ನೋಡೋಕ್ಕೆ ಏನೂ ತೊಂದರೆ ಇಲ್ಲ, ಕೆಲಸ ಮಾಡೋಕ್ಕೂ ಏನೂ ಇಲ್ಲ, ಎತ್ತೂ ಇಲ್ಲ. ಬಟ್ ನನಗೆ ತುಂಬ ಪೇನ್ ಇತ್ತು, ಒಂದು 3-4 ಡೇಸು ಸಿಕ್ಕಾಬಟ್ಟೆ ಪೇನ್ ಇತ್ತು. ಅಳ್ತಾ ಇದ್ದೆ, ನಾನು ಆ ಪೇನ್ ತಡೆಯೋಕ್ಕಾಗದೆ ಅಳ್ತಾ ಇದ್ದೆ, ಅಷ್ಟು ಪೇನ್ ಇತ್ತು. ಬಟ್ ಅದರ್ವೈಸ್ ನಾನು ಇವಾಗ ನಾನೆಲ್ಲ ಏನೋ ಒಂದು ಸ್ವಲ್ಪ ಸಮಾಧಾನ ಮನಸ್ಸಿಗೆ. ಈಗ ಒಂದು ಸರ್ಜರಿ ಮಾಡಿಸ್ಕೊತಾ ಇದ್ದೀನಿ, ಅದನ್ನು ತೆಗಿಸ್ತಾ ಇದ್ದೀನಿ. ಒಂಥರ ಮೆಂಟಲಿ ಪ್ರಿಪೇರ್ ಆಗಿದ್ದೀನಿ. ಮನೆಯಲ್ಲೂ ಕೂಡ ಧೈರ್ಯ ಕೊಡೋರು ಇದ್ದಾರೆ ಅಂತಂದಾಗ ಅದೇ ಅರ್ಧ ಚಿಕಿತ್ಸೆ ಆಗಿರುತ್ತೆ ಮನುಷ್ಯನಿಗೆ ಆರೋಗ್ಯ ಕೆಡ್ತು ಅಂತ ಅಂದರೆ ಅರ್ಧ ಚಿಕಿತ್ಸೆ ಮನೆಯವ್ರು ಕೊಡಬೇಕು, ಇನ್ನರ್ಧ ಡಾಕ್ಟ್ರು ನೋಡ್ಕೊತಾರೆ. ಏನು ಹೇಳ್ತೀರಾ ಸ್ನೇಹಿತರೆ ನನ್ನ ಮಾತಿಗೆ ನೀವು? ಹಾಗೆ ನೋಡೋಕ್ಕೆ ಆರೋಗ್ಯವಾಗೇ ಕಾಣಿಸ್ತಾ ಇರ್ತಾರೆ, ಚೆನ್ನಾಗೇ ಇರ್ತಾರೆ. ಬಟ್ ಅವ್ರಿಗೆ ಒಳಗಡೆ ಒಂದು ಪ್ರಾಬ್ಲಮ್ ಅನ್ನೋದು ಇರುತ್ತಲ್ವ, ಅದನ್ನು ಖಂಡಿತ ತೆಗೆಸ್ಕೋಬೇಕು. ಹಾಗೆ ಸ್ನೇಹಿತರೆ, ನಾನು ಮಾಡಿರ್ತಕ್ಕಂಥ ವಿಡಿಯೋ ನಿಮ್ಗೆ ಯಾರಿಗಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಖಂಡಿತ ವಿಡಿಯೋ ಯಾರಿಗಾದರೂ ನಿಮ್ಮ ಫ್ಯಾಮಿಲಿಲಿ ಈ ಥರ ಪ್ರಾಬ್ಲಮ್ ಇದ್ದರೆ ಖಂಡಿತ ಅವ್ರಿಗೆ ಶೇರ್ ಮಾಡಿ. ಯಾರು ಕೂಡ ಯಾಮಾರಬೇಡಿ, ಯಾವುದೇ ವಿಚಾರದಲ್ಲೂ ಯಾಮಾರಬೇಡಿ. ಅದೇನು ಹೇಳ್ತಾರೆ, ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವೇನು ಅನ್ನಂಗೆ, ಅದು ಯಾವ ಟೈಮ್ ಬಂದಾಗ ಏನು ಮಾಡ್ಕೋಬೇಕು ಅದನ್ನು ಮಾಡ್ಕೊಬಿಡ್ಬೇಕು, ಇಲ್ಲಾಂದರೆ ಆಗಲ್ಲ ಅಂತ ಹೇಳ್ತಾ ನಾನು ಇಷ್ಟು ದಿನ ವೀಡಿಯೋಸ್ಗಳು ಇದೇ ಕಾರಣಕ್ಕೆ ನಾನು ಮಾಡಿರಲಿಲ್ಲ. ಇದೇ ಸ್ವಲ್ಪ ಯೋಚನೆಗಳಾಗಿತ್ತು, ಬೇಜಾರಾಗಿತ್ತು. ಹಂಗಾಗಿ ಇವತ್ತು ನಿಮಗೆ ಕ್ಲಾರಿಟಿ ಕೊಡೋಣ ಅಂತ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೆ ಮಗಳು ಆಶಾರಾಜ್ ಕನ್ನಡ ವ್ಲಾಗ್ಸ್ ಮೇಲೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಯಾವಾಗಲೂ ಸದಾಕಾಲ ಇರಲಿ ಅಂತ ಕೇಳ್ಕೊತೀನಿ.